ವೀಣಾ, ಇದು ನಿಮ್ಮ ಮಾವ ಭೀಮ್ನ ಅಮಾವಾಸ್ಯೆಗೆ ನನಗೆ ಕೊಟ್ಟಿರೋ ಸೀರೆ. ತುಂಬ ಚೆನ್ನಾಗಿದೆ ಅತ್ತೆ, ತುಂಬ ಚೆನ್ನಾಗಿದೆ. ನೀವೇ ಅದೃಷ್ಟವಂತೆ ಅತ್ತೆ. ಮಾವ ಈಗಲೂ ನಿಮಗೆ ಗಿಫ್ಟ್ ಎಲ್ಲ ಕೊಡ್ತಾರೆ. ನಮ್ಮನೆಯವರು ಇದ್ದಾರೆ, ಏನಾದರೂ ಒಂಚೂರು ಗಿಫ್ಟ್ ಕೊಡಿ ಅಂತಂದರೆ 10 ಲಕ್ಷ ಖರ್ಚಾಗೋ ಥರ ಆಡ್ತಾರೆ. ಅತ್ತೆ, ಅವ್ರು ನಿಜವಾಗ್ಲೂ ನಿಮ್ಮ ಮಗನೇನಾ? ವೀಣಾ, ನನ್ನನ್ನೇ ಆಟ ಆಡಿಸ್ತಿದ್ಯಾ? ಸರಿ, ಅವನು ಮೊದಲಿಂದಾನು ಹಾಗೆ ತಾನೆ. ಈ ಸೀರೆನ ನೀನೇ ಇಟ್ಕೋ. ಬೇಡ ಅತ್ತೆ, ಇದು ಮಾವ ನಿಮಗೆ ಪ್ರೀತಿಯಿಂದ ಕೊಟ್ಟಿರೋ ಸೀರೆ. ನಾನು ಉಟ್ಕೊಂಡ್ರೆ ಚೆನ್ನಾಗಿರುತ್ತಾ? ನೀವೇ ಇಟ್ಕೊಳ್ಳಿ. ಅವ್ರ ಹತ್ರ ಸೀರೆ ಹೇಗೆ ಎತ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಬಿಡಿ. ಬುದ್ಧಿವಂತೆ ನೀನು. ಮತ್ತೆ ಇಂಥವ್ರ ಜೊತೆ ಬುದ್ಧಿವಂತೆಯಾಗಿ ನಡ್ಕೊಳ್ದಿದ್ರೆ ಕೆಲಸ ಆಗುತ್ತಾ? ವೆಂಕಿ, ಅಪ್ಪ ಇವತ್ತು ಭೀಮ್ನ ಅಮಾವಾಸ್ಯೆ, ನಾವೆಲ್ಲ ಪಾದಪೂಜೆ ಮಾಡಿದ್ವಲ್ಲ, ಅದಕ್ಕೆ ಗಿಫ್ಟ್ ಕೊಟ್ರು ಅಪ್ಪ ನನ್ಗೆ. ಚೆನ್ನಾಗಿದ್ಯಾ? ಅಯ್ಯೋ ಹೌದಲ್ವಾ, ಜಾನುಗೆ ಫೋನೇ ಮಾಡ್ಲಿಲ್ಲ. ಇವತ್ತು ಭೀಮ್ನ ಅಮಾವಾಸ್ಯೆಗೆ ಅವಳು ಪೂಜೆ ಮಾಡಿದ್ಲೋ ಇಲ್ವೋ? ಅಯ್ಯೋ, ಏನ್ ಮಾಡೋದು? ಯಾಕಿಷ್ಟು ಟೆನ್ಷನ್ ಮಾಡ್ಕೋತೀರಾ? ಅವಳಿಗೊಂದು ಫೋನ್ ಮಾಡಿದ್ರಾಯ್ತು. ಸರಿ, ನೀನ್ ಹೋಗಿ ನಿನ್ ಫೋನ್ ಎತ್ಕೊಂಡ್ ಬಾ, ವಿಡಿಯೋ ಕಾಲ್ ಮಾಡೋಣ. ರಿಂಗ್ ಆಗ್ತಿದೆ ವೆಂಕಿ. ವೀಣಾ ಅದಕ್ಕೆ ಕಾಲ್ ಮಾಡ್ತಿದ್ದಾರೆ. ಹಾಯ್ ಜಾನು. ಹಾಯ್ ಅಣ್ಣ. ಓ, ಅಮ್ಮನೂ ಇದ್ದಾರೆ. ಹಾಯ್ ಅಮ್ಮ, ಹೇಗಿದ್ದೀರಾ? ನಾವ್ ಚೆನ್ನಾಗಿದ್ದೀವಮ್ಮ. ಬೆಳಗ್ಗೆಯಿಂದ ನಿನಗ್ ಫೋನ್ ಮಾಡೋಣ ಅನ್ಕೊಂಡೆ, ಕೆಲ್ಸದಲ್ಲಿ ಆಗ್ಲೇ ಇಲ್ಲ. ಇವತ್ತು ಭೀಮ್ನ ಅಮಾವಾಸ್ಯೆ, ನಿನ್ ಗಂಡನ್ಗೆ ಪಾದಪೂಜೆ ಮಾಡಿದ್ಯಾ? ಮಾಡದೇ ಇರ್ತೀನಾ? ಬೆಳಗ್ಗೆನೆ ಆಯ್ತು. ಅಮ್ಮ, ಬರೀ ನಾನ್ ಮಾತ್ರ ಮಾಡಿದ್ದಲ್ಲ, ಅವರು ನಾನು ಪಾದಪೂಜೆ ಮಾಡಿದ್ರಮ್ಮ. ಗಂಡನ ಹತ್ರ ಪಾದಪೂಜೆ ಮಾಡಿಸ್ಕೊಂಡೇನೆ. ನೀವೇ ಅಡ್ರೆಸ್ ಮಾಡ್ತಾ ಬಿಡು. ವೀಣಾ, ಏನಮ್ಮ ಇದು? ಬೇಡ ಅಂತ ಹೇಳ್ಬೇಕಿತ್ತಲ್ವಾ? ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ನಮ್ಮ ಮಧ್ಯ ಭೇದ ಭಾವ ಇರಬಾರ್ದು, ಗಂಡ ಹೆಂಡತಿ ಅಂದಮೇಲೆ ಒಂದೇನೆ. ನೀನು ನನಗೆ ಹೇಗೆ ಒಳ್ಳೇದಾಗಬೇಕು ಅಂತ ಬಯಸ್ತಿದ್ಯಾ, ಹಾಗೆ ನೀನು 100 ಕಾಲ ಇರಬೇಕು ಅಂತ ಅಂದ್ಬಿಟ್ಟು ನನ್ನ ಪಾದಪೂಜೆ ಮಾಡಿದ್ರು ಅಮ್ಮ. ಬರೀ ಅಷ್ಟು ಮಾತ್ರ ಅಲ್ಲ, ಇವತ್ತು ನೀವೇನು ಮಾಡೋ ಹಾಗಿಲ್ಲ, ಸುಮ್ಮನೆ ಕೂತಿರ್ಬೇಕು. ಏನೇನು ಬೇಕೋ ಎಲ್ಲ ಆರ್ಡರ್ ಮಾಡಿ ನಾನೆಲ್ಲ ಮಾಡ್ತೀನಿ ಅಂತ ಅಡುಗೆ ತಿಂಡಿ ಎಲ್ಲ ಅವರೇ ಮಾಡಿದ್ರಮ್ಮ. ನಿಜವಾಗ್ಲೂ ಇಂಥ ಗಂಡನ್ ಪಡೆಯಕ್ಕೆ ನೀನ್ ಪುಣ್ಯ ಮಾಡಿದ್ಯಾ ಜಾನು. ಆ ದೇವ್ರು ನಿಮ್ಮಿಬ್ಬರನ್ನು ಹೀಗೆ ಇಟ್ಟಿರ್ಲಮ್ಮ. ನೀನು ಬೆಳಗ್ಗೆನೆ ಅಪ್ಪನ ಪಾದಪೂಜೆ ಮಾಡಿದ್ಯಾ? ಅಪ್ಪ ಏನು ಗಿಫ್ಟ್ ಕೊಟ್ರು? ತುಂಬ ಚೆನ್ನಾಗಿದೆ ಅಮ್ಮ. ಅಪ್ಪನಂತ ಗಂಡ ಪಡೆಯೋದಕ್ಕೆ ನೀನು ಎಷ್ಟು ಪುಣ್ಯ ಮಾಡಿದ್ಯಾ ನೋಡು. ಹೌದು ಜಾನು, ನಿಮ್ಮಪ್ಪನಂತ ಗಂಡ, ನಿಮ್ಮಂತ ಒಳ್ಳೆ ಮಕ್ಕಳು, ವೀಣಾ ಸಿಂಚನ ಅಂತ ಸೊಸೆರ್ನ ಪಡೆಯಕ್ಕೆ ನಾನ್ ಪುಣ್ಯ ಮಾಡಿದ್ದೀನಿ. ಏ ವೆಂಕಿ ಅಣ್ಣ, ನೀನ್ ಯಾರು ಪಾದಪೂಜೆ ಮಾಡಿದ್ಯೋ? ಆಹಾ, ಕಳ್ಳ. ಮುಂದಿನ ವರ್ಷ ನಿಂಗೂ ಈ ಪೂಜೆ ಕಾದಿರುತ್ತೆ, ನೆನ್ಪಿಟ್ಕೊ. ಸರಿನಮ್ಮ, ನಾನು ಮತ್ತೆ ಫೋನ್ ಮಾಡ್ತೀನಿ, ಸರಿನಾ? ಸರಿನಮ್ಮ, ಬಾಯ್ ಜಾನು. ಅತ್ತೆ, ನಮ್ಮ ಜಾನು ಎಷ್ಟು ಖುಷಿಯಾಗಿದ್ದಾಳಲ್ಲ, ನೋಡೋಕ್ಕೆ ಖುಷಿ ಆಗುತ್ತೆ. ಹೌದಮ್ಮ, ಇದೆಲ್ಲ ಆ ದೇವರ ಆಶೀರ್ವಾದ. ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಸುಖವಾಗಿ ಬದುಕ್ತಿದ್ದಾರೆ. ಸರಿ ಅತ್ತೆ, ನಾನು ಹೋಗಿ ನನ್ನ ಗಂಡನ ಹತ್ರ ಸೀರೆ ಹೇಗೆ ಕಿತ್ಕೊಳ್ಳೋದು ಅಂತ ಸ್ವಲ್ಪ ಪ್ಲ್ಯಾನ್ ಮಾಡ್ಕೋತೀನಿ. ಹೋಗು. ವೆಂಕಿ, ಏ ವೆಂಕಿ, ಏನಾಯ್ತು?
ಜಾನ್ವಿ ಖುಷಿಯಾಗಿದ್ದಾಳೆ. ಭಾವನಾ ಬಾಳು ಹೀಗಾಯ್ತು ಅಂತ ಬೇಜಾರಾಗ್ತಿದ್ಯಾ? ಎಲ್ಲ ಸರಿ ಆಗತ್ತೆ ವೆಂಕಿ. ಆ ದೇವರಿದ್ದಾನೆ. ಭಾವನಾ ಬಾಳು ಚೆನ್ನಾಗಿರುತ್ತೆ. ಆ ನಂಬಿಕೆ ನನಗಿದೆ. ಏನೂ ಇಲ್ಲ ಕಣಯ್ಯ, ಮಗ ಸಿದ್ದೇಗೌಡನ ಮದುವೆ ವಿಷಯ ಮಾತಾಡ್ತಿದ್ವಿ, ಅದಕ್ಕೆ ಹೊಸ ಬ್ಯುಸಿ ಅದೇ. ಹಾಂ, ಆಮೇಲೆ ಮಾಡ್ತೀನಿ ತಡಿ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ತೆ ಗೌಡ್ರೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು ಬಂದಿದ್ದು ಬಹು ಸಂತೋಷ ಆಯಿತು. ಕೂತ್ಕೊಳ್ಳಿ. ನೀವು ಹೇಳಿ ಕಳ್ಸಿದ್ಮೇಲೆ ಬರ್ದೇ ಇರೋಕ್ಕಾಗುತ್ತಾ? ನಾವು ದೇವ್ರನ್ನ ಪೂಜಿಸ್ತೇವೆ, ಜನ ನಿಮ್ಮನ್ನು ಪೂಜಿಸ್ತಾರೆ. ದೊಡ್ಡ ಮಾತು ಶಾಸ್ತ್ರಿಗಳೇ. ದೇವರು ನಮ್ಮನ್ನು ಜನಗಳಿಗೆ ಸೇವೆ ಮಾಡೋದಕ್ಕೆ ಅಂತ ಹುಟ್ಟಿಸಿದ ಮೇಲೆ ನಾವು ಮಾಡಲೇಬೇಕಲ್ವೇ? ಏನಪ್ಪಾಜಿ, ಮನೆಗೆ ಶಾಸ್ತ್ರಿಗಳನ್ನ ಕರೆಸಿದ್ರಾ? ಮನೇಲಿ ಮತ್ತೆ ಏನಾದ್ರು ಪೂಜೆ ಇಟ್ಕೊಂಡಿದ್ರಾ? ರೈ ಹೇಳಗಂಡ ತಡ್ಕೊಳ್ಳ ಸಿದ್ದೇಗೌಡ. ಮರಗೌಡ ತತ್ತಾರಲ್ಲ ಅಂತ ಶಾಸ್ತ್ರಿಗಳೇ, ಇದು ನನ್ನ ಮಗ ಸಿದ್ದೇಗೌಡ ಮತ್ತು ಅವನ ಮದುವೆ ಆಗ್ತಾರೋ ಹುಡುಗಿ ಪೂರ್ವಿ ಜಾತಕ. ನೀವು ಎರಡು ಜಾತಕ ನೋಡ್ಬಿಟ್ಟು ಎರಡು ಹೊಂದಾಣಿಕೆ ಬರ್ತದೆ ಅಂತ ಹೇಳ್ಬಿಟ್ರೆ ನೀವು ಹೇಳಿದ ಮುಹೂರ್ತದಲ್ಲಿ ಮದುವೆ ಮಾಡ್ಬಿಡೋದೆಯಾ? ವರ್ಷ ಆಯ್ತು ನಿಮ್ಗೆ. ನಾನು ನಿಮ್ ಬಗ್ಗೆ ಯೋಚನೆ ಮಾಡ್ತಿರೋವಾಗ್ಲೇ ಕಾಲ್ ಮಾಡ್ಬಿಟ್ಟಿದ್ದೀರಲ್ಲ. ಹಲೋ ಮೇಡಮ್ ಅವರೇ, ಒಂದು ಎಡವಟ್ಟು ಆಗೋಗಿದೆ. ಏನಾಯ್ತು? ನಮ್ಮ ಮನೇಲಿ ನಮ್ಮಿಬ್ಬರು ಜಾತಕ ತೋರಿಸೋದಕ್ಕೆ ಅಂತ ಶಾಸ್ತ್ರಿಗಳನ್ನ ಕರ್ಸವ್ರೆ. ಅವ್ರು ಏನಾದ್ರು ಎಲ್ಲ ಸರಿಯಾಗದೆ ಅಂತ ಹೇಳಿ ಮದುವೆಗೆ ಮುಹೂರ್ತ ಇಟ್ಕೊಟ್ರೆ ನಮ್ಮ ಮದುವೆ ಮಾಡ್ಬಿಡ್ತಾರೆ. ಸಿದ್ದು ಅವರೇ, ಇಷ್ಟು ಖುಷಿ ವಿಷಯನ ನೀವ್ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡು ಹೇಳ್ತಿದ್ದೀರಾ? ಏನು ಹೇಳ್ತಿದ್ದೀರಾ ಮೇಡಮ್ ಅವರೇ? ನಾನು ಈಗಲೇ ಈ ಮದುವೆ ಬೇಡ, ಈ ಮದುವೆ ಮುಂದಕ್ಕೆ ಹಾಕ್ಸಿ ಅಂತ ನಿಮ್ಮ ಅಪ್ಪನ ತಾವು ಮಾತಾಡಿ ಅಂತ ಹೇಳಿದ್ದೆ ತಾನೆ? ನೀವು ಮಾತಾಡ್ಲಿಲ್ವೇ? ಮಾತಾಡ್ದೆ ಸಿದ್ದು ಅವರೇ, ಆದ್ರೆ ನಮ್ಮಪ್ಪ ಏನ್ ಹೇಳಿದ್ರು ಗೊತ್ತಾ? ಮೊದ್ಲು ನಿಮ್ಗೆ ಮದ್ವೆ ಮಾಡ್ತೀವಿ, ಆಮೇಲೆ ಜೀವನ ಪೂರ್ತಿ ನೀವು ಲವ್ ಮಾಡ್ಕೊಂಡಿರಿ ಅಂತ ಹೇಳಿದ್ರು. ನನಗೆ ಅದೇ ಸರಿ ಅನ್ನಿಸ್ತು. ಯಾಕೆ, ನಿಮಗಿಷ್ಟ ಆಗ್ಲಿಲ್ವಾ? ಓ ಮೇಡಮ್ ಅವರೇ, ನೀವು ಒಂದ್ಸಲ ಇದ್ದಾಗ ಇನ್ನೊಂದ್ಸಲ ಇರ್ತಾಳಪ್ಪ. ನಿನ್ನೆ ನೋಡಿದ್ರೆ ಈ ಮದುವೆ ಮುಂದಕ್ಕೆ ಹಾಕ್ತೀನಿ ಅಂತ ಹೇಳೋಕೆ ಈಗಾಗಲೇ ಹಿಂಗೆ ಹೇಳ್ತಿದ್ದೀರಾ? ಏನಾಗ್ತಿದೆ ನಿಮ್ಗೆ? ಸಿದ್ದು ಅವರೇ, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ? ಪ್ರೀತಿ ಮಾಡೋರ್ಗೆ ಅಪ್ಪ ಅಮ್ಮ ವಿರೋಧಿಸೋದು ಸಹಜ. ಆದ್ರೆ ನಮ್ ಪ್ರೀತಿಗೆ ಆತರ ಯಾವ್ದು ಅಡ್ಡಿ ಇಲ್ದೇ ಇರೋವಾಗ ನಾವ್ ಯಾಕೆ ಮದ್ವೆ ಆಗ್ಬಾರ್ದು? ಯಾಕೆ ಮದ್ವೆ ಆದ್ಮೇಲೆ ಪ್ರೀತಿ ಮಾಡೋದು ತಪ್ಪಾಗುತ್ತಾ? ಮದ್ವೆ ಆಗೋದ್ರಿಂದ ನಮಗ್ ಲಾಭನೇ ಕಣ್ರಿ. ನಾವು ಎಲ್ ಬೇಕಾದ್ರೂ ಇರ್ಬೋದು, ಹೇಗ್ ಬೇಕಾದ್ರೂ ಇರ್ಬೋದು, ಯಾರು ನಮ್ಮನ್ ಕೇಳೋರು ಇರಲ್ಲ. ಇಷ್ಟೆಲ್ಲ ಅನುಕೂಲ ಇರೋವಾಗ ಯಾಕೆ ಒಪ್ಕೋಬಾರ್ದು ಹೇಳಿ? ಅದಕ್ಕೆ ನಾನು ಮದ್ವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ಬಿಟ್ಟೆ. ನಿಮ್ಗೆ ಏನು ಹೇಳಕ್ಕಾಗಕ್ಕಿಲ್ಲ ಬಿಡಿ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಹಲೋ, ಇವ್ರು ಯಾಕೆ ಮದ್ವೆ ಅಂದ್ರೆ ಹಿಂಗ ಆಡ್ತಾರೆ? ಮದ್ವೆ ಆದ್ಮೇಲೂ ಪ್ರೀತಿ ಮಾಡೋದು ಒಳ್ಳೇದೇ ಅಲ್ವಾ? ಇವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾಕೆ ಶಾಸ್ತ್ರಿಗಳೇ, ಜಾತಕದಲ್ಲಿ ಏನಾದರೂ ದೋಷ ಇದೆಯಾ? ಆಕೆ ಏನಾದರೂ ಇದ್ರೆ ಹೇಳಿ, ಅದಕ್ಕೊಂದು ಪರಿಹಾರ ಮಾಡಿಸೋಣ. ಇಲ್ಲ ತಾಯಿ, ಆ ಥರ ಎಲ್ಲ ಏನಿಲ್ಲ. ಆದರೂ ಒಂದು ಸರಿ ಕೂಲಂಕುಷವಾಗಿ ನೋಡಬೇಕಾಗುತ್ತೆ. ಇದನ್ನು ನಾನು ಮನೆಗೆ ತೊಗೊಂಡೋಗಿ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ನಿಮ್ಗೆ ಅಭ್ಯಂತರ ಇಲ್ಲ ಅಂತಂದ್ರೆ. ಇದ್ರಲ್ಲಿ ಅಭ್ಯಂತರ ಏನು ಬಂತು ಶಾಸ್ತ್ರಿಗಳೇ? ಆರಾಮಾಗಿ ನೀವು ತಗೊಂಡೋಗಿ ನಿಧಾನಕ್ಕೆ ನೋಡಿ ನಮ್ಗೆ ಹೇಳಿ. ಸರಿ ಗೌಡ್ರೆ, ನಾನು ಇನ್ನು ಬರ್ತೇನೆ. ನಮಸ್ಕಾರ.
ಏನಪ್ಪಾಜಿ ಇದೆಲ್ಲ? ಈಗಲೇ ಜಾತಕ ತೋರಿಸುವಂತ ಅರ್ಜೆಂಟ್ ಏನಿತ್ತು? ಏಯ್ ಸಿದ್ದೇಗೌಡ, ನಿನಗೆ ಅರ್ಜೆಂಟ್ ಅದೋ ಇಲ್ವೋ ನನಗೆ ಗೊತ್ತಿಲ್ಲ, ನನಗಂತೂ ಅರ್ಜೆಂಟ್ ಅದೇ. ಆದಷ್ಟು ಬೇಗ ಈ ಮದುವೆ ಮಾಡಿ ಮುಗಿಸ್ಬೇಕು ಅಷ್ಟೇ ಕಲ. ಹಂಗಲ್ಲ ಅಪ್ಪಾಜಿ, ಎಲೆಕ್ಷನ್ ಆದ್ಮೇಲೆ ಮದುವೆ ಆಗ್ತೀನಿ ಅಂತ ನಾನೇ ಹೇಳಿದ್ನಲ್ಲ, ಮತ್ತೆ ಯಾಕಿದ್ದಲ್ಲ? ಎಲೆಕ್ಷನ್ಗೂ ಮದುವೆಗೆ ಏನು ಸಂಬಂಧ? ನೋಡು, ಎಲೆಕ್ಷನ್ ನೋಡ್ಕೊಳಕ್ಕೆ ನಿಮ್ಮ ಅಣ್ಣ ಇದ್ದಾರೆ, ನಿಮ್ಮ ಅಪ್ಪ ಇದ್ದಾರೆ, ಅವ್ರು ನೋಡ್ಕೋತಾರೆ. ಈಗ ನೀನು ಸುಮ್ಮನೆ ಮದುವೆ ಮಾಡ್ಕೊ ಅಷ್ಟೇ. ಅದು ಹಂಗಲ್ಲ ಕಣವಾ. ಲೈ, ಹಂಗೂ ಇಲ್ಲ ಹಿಂಗೂ ಇಲ್ಲ, ಸುಮ್ಮನೆ ಅಪ್ಪ ಹೇಳ್ದಂಗೆ ಕೇಳು. ಅವ್ರೇನು ನಿನಗೆ ಕೆಟ್ಟದ್ದು ಮಾಡಾರೇನಿಲ್ಲ? ಲೇ ಸಿದ್ದೇಗೌಡ, ಎಲೆಕ್ಷನ್ ಮುಂಚೆ ಈ ಮದುವೆ ಆದರೆ ಜನಗಳ ದೃಷ್ಟಿ ನಮ್ಮ ಮೇಲೆ ಬೀಳ್ತದೆ. ನಾನು ಮುನ್ಸ್ವಾಮಿ ಬೀಗರಾಗಿದ್ದೀವಿ ಅಂದರೆ ಜನಗಳ ಸಪೋರ್ಟೇ ಬೇರೆ ಥರ ಇರ್ತದಕ್ಕಲ್ಲ. ನಾನು ಇದು ನಿನ್ಗೆ ಎಷ್ಟು ಕಿತ ಹೇಳಕ್ಕಿಲ್ಲ ನೋಡು. ನಾನು ಒಂದು ಸತಿ ತೀರ್ಮಾನ ತಗೊಂಡ್ಮೇಲೆ ಮುಗಿತ ಆಟೆಯ, ಇದನ್ನು ಬದಲಾಯಿಸೋ ಮಾತೇ ಇಲ್ಲ. ಲೈ, ಅದ್ಯಾವುದೋ ಮೀಟಿಂಗ್ ಐತೆ ಅಂತ ಹೇಳಿದ್ದಲ್ಲ, ನಡ್ಲ ನೋಡೋಣ. ಅಲ್ಲ ಅಪ್ಪಾಜಿ, ಒಂದ್ಸಲ ನನ್ನ ಮಾತು ಕೇಳಿ ಅಪ್ಪಾಜಿ. ನಡ್ಲ ಅವ, ನೀನಾದ್ರೂ ನನ್ನ ಮಾತು ಕೇಳವಾ? ಇಷ್ಟು ಬಿದ್ರೆ ಬೇಡ ಕಣವಾ. ಹೇಳೋದು ಕೇಳೋದು ಏನೂ ಇಲ್ಲ, ನೀನು ಮದುವೆ ಆಗ್ಬೇಕಷ್ಟೇ. ಅವ ಆದ್ರೂ ಒಂದು ಕಾರಣ ಹೇಳ್ತಾ ಇರ್ತಾನೆ. ನೀನಾದ್ರೂ ಅವಂತ ಮಾತಾಡೋಣ. ಬೇಡ ಕಣ ನಂಗೆ ಈ ಮದುವೆ. ಲೈ, 4 ಜನಕ್ಕಿದ್ದು ದೊಡ್ಡವನೇನಿಲ್ಲ ನೀನು, ಸುಮ್ಮನೆ ಮದುವೆ ಆಗ್ಲಾ? ಅದ್ಗೆ ಏನಾದ್ರು ಮಾಡಿ. ಅದ್ಗೆ ನೀಲು, ಒಂದ್ ಸ್ವಲ್ಪ ಕೆಲಸ ಇದೆ, ಬಾಮ್ಮ ಇಲ್ಲಿ. ಬಂದೆ ಅತ್ತೆ. हेलो वॉचमैन, दरवाजे पे आ जाओ. ಚಿನ್ನುಮರಿ, ನಂಗೆ ಆಫೀಸಿಗೆ ಲೇಟ್ ಆಯಿತು, ಹೊರಟೆ. ಬಂದೆ ಬಂದೆ. ಹಾಂ ತಗೊಳ್ಳಿ. ನೀವು ಯಾಕೆ ಇಷ್ಟು ರಿಸ್ಕ್ ತಗೋತಾ ಇದ್ದೀರಿ? ಆರಾಮಾಗಿರ್ಬೇಕು ತಾನೇ? ಹೌದೌದು, ನಾನು ಬೆಳಗ್ಗೆಯಿಂದ ರಾತ್ರಿ ತನಕ ಎಷ್ಟು ಕೆಲಸ ಮಾಡ್ತೀನಿ ನೋಡಿ ಆರಾಮಾಗಿರೋದಕ್ಕೆ. ನನಗಿದೆಲ್ಲ ಮಾಡೋಕ್ಕೆ ಇಷ್ಟ ರೀ. ಅದು ಅಲ್ಲದೆ ಮನೆ ಊಟ ಮಾಡೋದ್ರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ನೀವು ಇಷ್ಟೆಲ್ಲ ನನಗೋಸ್ಕರ ಮಾಡುವಾಗ ನಾನು ಇಷ್ಟು ಮಾಡದೇ ಇರೋಕ್ಕಾಗುತ್ತಾ ಅಲ್ವಾ? ಚಿನ್ನುಮರಿ, ನಿಮ್ಮಿಂದ ನಾನು ಬಯಸೋದು ಇದನ್ನೇ. ನೀವು ನನಗೋಸ್ಕರ ಮಾತ್ರ ಇರಬೇಕು, ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಬರ್ತೀನಿ. ಜೋಪಾನ. ಬೇಗ ಬನ್ನಿ. ಓಕೆ, ಬಾಯ್ ಬಾಯ್. वॉचमैन, जो मैडम घर के अंदर अकेली रहती है, किसी को अंदर मत भेजो. और अगर मैडम किसी और के साथ यहाँ बात करती है ना, तो तुरंत मुझे फ़ोन करके बता देना. अगर कोई पार्सल घर पे आए तो तुम्हारे पास ही रख लेना, मैं शाम को कलेक्ट कर लूँगा. ठीक है सर? चलो. ರೀ, ಏನು ಹೇಳ್ತಿದ್ರಿ ಅವನಿಗೆ? ವಾಚ್ಮನ್ ಮನ್ಲಿ ಮಗು ಹುಷಾರಿರ್ಲಿಲ್ಲಂತೆ, ಹಿಂದಿನ ಸತಿ ಸಿಕ್ಕಾಗ ಹೇಳಿದ್ದ, ಅದು ವಿಚಾರಿಸ್ತಾ ಇದ್ದೆ. ಏನು ವರಿ ಮಾಡೋದಿಲ್ಲ, ಹುಷಾರಾಗಿದ್ದೆ ಅಂತ ಮಗು. ಎಷ್ಟು ಒಳ್ಳೆಯವರು ನೀವು. ನಿಮ್ಮ ಜೊತೆ ಯಾರ್ಯಾರು ಇರ್ತಾರೆ, ಯಾರ್ಯಾರು ಕೆಲಸ ಮಾಡ್ತಾರೆ, ಅವ್ರ ಮನೆಯವ್ರ ಬಗ್ಗೆನೂ ಯೋಚನೆ ಮಾಡ್ತೀರಾ ನೋಡಿ. ಅವ್ನು ನನ್ನ ಜೊತೆ ಮಾತಾಡಲ್ಲ, ಕೂಗಿದ್ರು ಕೇಳಿಸ್ಕೊಳ್ಳಲ್ಲ. ಚಿನ್ನು ಮರಿ, ಅವನಿಗೆ ನಮ್ಮ ಭಾಷೆ ಬರೋದಿಲ್ಲ ಅಲ್ವಾ, ಅದಕ್ಕೆ ಹಾಗಾಗಿರೋ. ನೀವು ಮರಿ, ನಾನು ಹೋಗಿ ಬರ್ತೀನಿ. ಬಾಯ್. ವಿಶ್ವ, ಇದನ್ನು ತಗೊಂಡೋಗಿ ಜಯಂತವ್ರ ಕೈಲೇ ಕೊಡಬೇಕು, ಬೇರೆ ಯಾರ ಕೈಲೂ ಕೊಡಬಾರ್ದು. ಅರ್ಥ ಆಯ್ತಾ? ತಗೋ, ಸರಿ, ಹೊರಡು. ಹಲೋ, ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿರ್ತಾನೆ, ಹಾಗೆ ಮೆತ್ತಗೆ ಜಾರ್ಕೋತಿದ್ದೆ. ನನಗಲ್ಲಿ ಬೇರೆ ಕೆಲಸ ಇದೆ, ಅದ್ರ ಜೊತೆ ಹೋಗಿ ಫೈಲ್ ಕೊಟ್ಟು ಬರ್ತೀನಿ. ನೀನು ಬರೋದೇನು ಬೇಡ. ನಿಂಗೆ ಮಾತ್ರ ಕೆಲಸ ಇರೋದು ಅನ್ಕೊಂಡಿದ್ಯಾ? ನನಗೂ ಕೆಲಸ ಇದೆ. ನಿನಗೇನು ಕೆಲಸ ಇದೆ ಅಲ್ಲಿ? ನಾನು ಬೆಂಗಳೂರು ನೋಡಬೇಕು, ಬೆಂಗಳೂರಲ್ಲಿ ಮಾಲ್ ನೋಡಬೇಕು, ಮಾಲಲ್ಲಿ ಶಾಪಿಂಗ್ ಮಾಡಬೇಕು, ಇನ್ನೂ ಜಾಸ್ತಿ ಕೆಲಸ ಇದೆ ಕಣ. ಅದನ್ನೆಲ್ಲ ಹೋಗ್ತಾನೆ, ಆಮೇಲೆ ಹೇಳ್ತೀನಿ. ಬಾ.
ಅದನ್ನೆಲ್ಲ ಇನ್ನೊಂದಿನ ಮಾಡ್ಕೊಂಡ್ರಾಯ್ತು. ಇವಾಗ ನಿನ್ನ ಪಾಡಿಗೆ ನೀನು ಮನೇಲಿರು, ಎಲ್ಗೂ ಬರೋದು ಬೇಡ. ಅತ್ತೆ ನೋಡಿ, ನನ್ನನ್ನು ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂತಿದ್ದಾನೆ. ನೀವಾದ್ರೂ ಒಂದು ಮಾತು ಹೇಳಿ. ವಿಶ್ವ, ಕರ್ಕೊಂಡು ಹೋಗಪ್ಪ. ಅವಳು ಮನೇಲಿ ಕುತ್ಕೊಂಡು ಏನೋ ಮಾಡ್ತಾಳೆ. ನಿನ್ನ ಜೊತೆ ಬಂದರೆ ನಿನಗೂ ಒಂದು ಕಂಪ್ನಿ ಇರುತ್ತೆ. ಆಮೇಲೆ ಮಾಲಲ್ಲಿ ಅದೇನು ತಗೋಬೇಕು ಅಂದಲ್ಲ, ಕೊಡ್ಸ್ಕೊಂಡು ಕರ್ಕೊಂಬಂದ್ಬಿಡು. ಅಮ್ಮ ನಿಂಗೆ ಗೊತ್ತಿಲ್ಲ ಅಮ್ಮ, ಇವಳು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬ್ರೇಕ್ ಕೊಡದೆ ಒಂದೇ ಸಮಯ ಮಾತಾಡ್ತಿರ್ತಾಳೆ. ಇವಳು ಮಾತಾಡ್ತಿದ್ರೆ ನನ್ನ ತಲೆ ಚಿಟ್ಟು ಹಿಡಿಯುತ್ತೆ. ಅದಕ್ಕೆ ನಾನು ಒಬ್ಬನೇ ಹೋಗಿ ಬರ್ತೀನಿ ಅಂತ ಹೇಳ್ತಿರೋದು. ಅವಳು ಹಾಗೆ ಮಾತಾಡೋದು ಒಳ್ಳೇದಾಯ್ತು ಬಿಡು, ಪ್ರಯಾಣ ಚೆನ್ನಾಗಿ ಸಾಗುತ್ತೆ. ಹೋಗಿದ್ದು ಗೊತ್ತಾಗಲ್ಲ, ಬರೋದು ಗೊತ್ತಾಗಲ್ಲ. ಪ್ರಯಾಣದಲ್ಲಿ ಇಂಥವ್ರು ಇರ್ಬೇಕಣೋ, ಕರ್ಕೊಂಡು ಹೋಗೋ. ಹಂಗಲ್ಲಪ್ಪ, ನೀನು ಯಾವಾಗ ನೋಡಿದ್ರು ಇವಳಿಗೆ ನೋಡೋ, ಅವಳ ಮನೆಗೆ ಹೋಗ್ಕೊಂಡು ಏನೋ ಮಾಡ್ತಾಳೆ, ಅವಳೇನೋ ತಗೋಬೇಕಂತ, ಕರ್ಕೊಂಡು ಹೋಗೋ. ಕರ್ಕೊಂಡು ಹೋಗಮ್ಮ. ಕೈ ತೆಗಿ. ವಿಶ್ವ ಬಾ. ಹೋಗೋ. ಲಲಿತಾ, ತರುಣ್ ನೋಡಿದ್ಯಾ ವಿಶ್ವನ ಎಷ್ಟು ಹಚ್ಕೊಂಡಿದ್ದಾಳೆ ಅಂತ. ವಿಶ್ವ ತನುನ ಮದುವೆ ಆದ್ರೆ ತನು ವಿಶ್ವನ ಬಹಳ ಚೆನ್ನಾಗಿ ನೋಡ್ಕೊತಾಳೆ ಕಣೆ. ಹೌದು ರೀ, ಅವರಿಬ್ರು ಜೋಡಿ ತುಂಬ ಮುದ್ದಾಗಿದೆ. ಎಲ್ಲ ಒಳ್ಳೇದಾದ್ರೆ ಸಾಕು. ಏನು ಲಕ್ಷ್ಮೀತೆ ಬರಕ್ಕೆ ಹೇಳಿದ್ರಿ? ಇನ್ನೇನಪ್ಪ ಇರುತ್ತೆ, ಇವಳು ಕುತ್ತಿಗೆಗೆ ತಾಳಿ ಕಟ್ಟಿದವ್ರು ಯಾರು ಅಂತ ನಿನ್ಗೇನಾದ್ರೂ ಗೊತ್ತಾಯ್ತಾ ಅಂತ ಕೇಳೋ ಕರೆದಿದ್ದು. ಅವನ ಬಗ್ಗೆ ಏನಾದ್ರೂ ಗೊತ್ತಾಯ್ತೇನಪ್ಪ? ಇನ್ನೂ ಇಲ್ಲ ಲಕ್ಷ್ಮೀತೆ, ನಾನು ಅದೇ ಕೆಲಸದಲ್ಲೇ ಅವನೇ. ಯಾಕೋ ನನಗೆ ತುಂಬ ಭಯ ಆಗ್ತಿದೆ ಸಿದ್ದು. ನಾವೆಲ್ಲರೂ ಕೈತು ತೂಟ ಮಾಡುವಾಗ ಎಲ್ಲರೂ ಯಾಕೆ ಭಾವನಾ ಬೇಜಾರಲ್ಲಿದ್ದಾಳೆ, ಏನಾಗಿದೆ ಅಂತ ಮಾತಾಡ್ತಾ ಇದ್ರು. ಇವಳು ಬೇರೆ ಸಪ್ಪಗಿದ್ಲು. ಎಲ್ಲಿ ವಿಷಯ ಗೊತ್ತಾಗ್ಬಿಡುತ್ತೋ ಅಂತ ಆತಂಕ ಆಗ್ತಿದೆ ಸಿದ್ದು. ಮೇಡಮ್ ಅವರೇ, ಯಾಕೆ ನೀವು ಹಿಂಗಿದ್ದೀರಾ? ನಾನು ಅವನು ಹುಡ್ಕೋ ಪ್ರಯತ್ನ ಮಾಡ್ತವನಿತಾನೆ. ಮನೆಯವ್ರ ಮುಂದೆನಾರ ನಗ್ನಗ್ತಾ ಇರ್ಬೋದಲ್ವಾ? ಮನಸ್ಸಲ್ಲಿ ಜ್ವಾಲಾಮುಖಿ ಇಟ್ಕೊಂಡು ನಾನು ಹೇಗೆ ನಗ್ನಗ್ತಾ ಇರಲಿ ಸಿದ್ದು ಅವರೇ? ಕುತ್ತಿಗೆಯಲ್ಲಿ ತಾಳಿ ಇದ್ರೆ ತಲೆ ಎತ್ತಿ ಓಡಾಡ್ಬೋದು ಅಂತಾರೆ, ಆದ್ರೆ ನಾನು ತಲೆ ತಗ್ಸಿ ಬದುಕೋ ಹಾಗಿದೆ. ಹೀಗೆ ಕಣಪ್ಪ, ನಾನು ಎಷ್ಟೇ ಧೈರ್ಯದ ಮಾತಾಡಿದ್ರು ಇವಳು ಹೀಗೆ ಮಾತಾಡ್ತಾಳೆ. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈಗ ನೀನೇ ಏನಾದರೂ ಮಾಡಬೇಕು ಸಿದ್ದು. ನಾನು ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡ್ತವನಿ ಲಕ್ಷ್ಮತೆ, ಆದರೆ ನನಗಿನ್ನೂ ಏನೋ ಗೊತ್ತಾಯ್ತಿಲ್ಲ. ನೋಡಿ, ನಮ್ಮಿಂದ ನಿಮಗೆ ತೊಂದರೆ ಆಗೋದು ಬೇಡ. ನಿಮಗೆ ಹುಡ್ಕಕ್ಕಾಗ್ತಿಲ್ಲ ಅಂದರೆ ಹೇಳ್ಬಿಡಿ, ಬೇರೆ ಯಾರಿಗಾದ್ರೂ ಹೇಳಿ ಹುಡ್ಕಕ್ಕೆ ಪ್ರಯತ್ನ ಪಡ್ತೀವಿ. ಭಾವನಾ, ಏನ್ ಹೇಳ್ತಿದ್ಯಮ್ಮ? ಈ ವಿಷಯ ಎಲ್ಲರ ಹತ್ರನೂ ಹೇಳೋ ಅಂತದ್ದಾ? ನಮ್ ಸಿದ್ದು ಆಗಿರೋದಕ್ಕೆ ಯಾರ ಹತ್ರನೂ ಹೇಳ್ದೆ ನಮ್ಗೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾನೆ. ಅವನ ಬಗ್ಗೆ ನೀನ್ ಹೀಗೆಲ್ಲ ಮಾತಾಡ್ಬೇಡಮ್ಮ. ಸಿದ್ದು, ಅವಳು ಹೀಗೆ ಹೇಳಿದ್ಲು ಅಂತ ನೀನ್ ಬೇಜಾರು ಮಾಡ್ಕೋಬೇಡಪ್ಪ. ಪರವಾಗಿಲ್ಲ ಲಕ್ಷ್ಮತೆ, ನೊಂದಿರೋರು ಯಾರೇ ಆಗಲಿ ಹಿಂಗೆ ಮಾತಾಡ್ತಾರಲ್ವಾ? ಅದರಲ್ಲೂ ಇಂಥ ಪರಿಸ್ಥಿತಿಯಲ್ಲಿ ಯಾವುದೇ ಹೆಣ್ಮಗು ಇದ್ರು ಹಿಂಗೆ ಮಾತಾಡುತ್ತೆ. ಸಿದ್ದು, ಅವನ್ನ ಹುಡ್ಕೋದು ತಡ ಆದಷ್ಟು ಇವಳು ಮನ್ಸು ಕೆಡಿಸ್ಕೋತಾಳಪ್ಪ. ಅದರ ಜೊತೆಗೆ ಎಲ್ಲಿ ಮನೆಯವ್ರಿಗೆ ಗೊತ್ತಾಗ್ಬಿಡತ್ತೋ ಅಂತ ನನಗೆ ಭಯ. ಅವನು ಯಾರು ಅನ್ನೋದನ್ನ ಆದಷ್ಟು ಬೇಗ ತಿಳ್ಕೋಬೇಕಪ್ಪ. ಇಲ್ದೆ ಹೋದ್ರೆ ನಾವು ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಅಲ್ಲಿ ನೋಡಿದ್ರೆ ಮನೆಯವರು ಪೂರ್ವಿ ಜೊತೆ ಮದುವೆ ಮಾಡೋಕೆ ತಯಾರಿ ಮಾಡ್ಕೋತಾವ್ರೆ. ಇಲ್ಲಿ ನೋಡಿದ್ರೆ ಲಕ್ಷ್ಮತೆ ಬೇರೆ ಯೋಚನೆ ಮಾಡ್ತೀವಿ ಅಂತವ್ರೆ. ಈಗ ನಾನು ಏನಪ್ಪ ಮಾಡೋದು? ನೀನೇನೋ ಯೋಚನೆ ಮಾಡಬೇಡಿ ಲಕ್ಷ್ಮತೆ, ನನ್ನ ಕೈಲಿ ಸಾಧ್ಯವಾದಷ್ಟು ಬೇಗ ಅವ್ನು ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ನಿಮ್ಮ ತೊಂದರೆ ಪಟ್ಟು ಯಾವುದೇ ನಿರ್ಧಾರ ತಗೊಳಕ್ಕೆ ಹೋಗ್ಬೇಡಿ. ನಾನಿದ್ದೀನಿ, ಎಲ್ಲ ನಾನು ನೋಡ್ಕೋತೀನಿ. ನಾನಿನ್ನ ಬರ್ತೀನಿ ಲಕ್ಷ್ಮತೆ. ಆಯ್ತಪ್ಪ. ಸಿದ್ದು ಭರವಸೆ ಕೊಟ್ಟಿದ್ದಾನಲ್ಲಮ್ಮ, ಖಂಡಿತ ಏನಾದ್ರೂ ಒಂದ್ ಮಾಡೇ ಮಾಡ್ತಾನೆ. ನೀನ್ ಧೈರ್ಯವಾಗಿರು. ಎಲ್ರ ಮುಂದೆ ನಗೋ ಥರ ಮುಖವಾಡ ಹಾಕೊಂಡು ಇರಬಹುದು, ಆದ್ರೆ
ನನ್ನ ಮನಸ್ಸಿಗೆ ಏನಮ್ಮ ಉತ್ತರ ಕೊಡಲಿ? ಕುತ್ತಿಗೆಗೆ ನೇಣಿನ ಹಗ್ಗ ಹಾಕೊಂಡ್ರೆ ಒಂದೇ ಸಾರಿ ಮುಕ್ತಿ ಸಿಕ್ಬಿಡುತ್ತೆ. ಆದರೆ ಇದನ್ನು ಕಟ್ಕೊಂಡು ದಿನ ನರಳ್ತಾ ಇದ್ದೀನಿ. ನಾನು ಹೇಗಮ್ಮ ನಗ್ನಗ್ತಾ ಇರಲಿ? ನನ್ನಿಂದ ಕಷ್ಟ ಆಗುತ್ತಮ್ಮ. ಭಾವನಾ,